ಅರಸೀಕೆರೆ ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಮಾತನಾಡಿ, ಗ್ರಾಮೀಣ ಜನರಿಗೆ ಕುಡಿಯುವ ನೀರಿಗಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಪ್ರತಿ ಹಳ್ಳಿಗೆ ಟ್ಯಾಂಕ್ ನಿರ್ಮಿಸಿ ಹೇಮಾವತಿ ನೀರು ಸಂಗ್ರಹಿಸಿ ಮನೆ ಮನೆಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಲಾಗಿದೆ. ಆದರೆ ಕುಡಿಯುವ ನೀರು ಸಂಗ್ರಹಿಸುವ ಟ್ಯಾಂಕ್ ನಿರ್ಮಿಸಿದ ನಂತರ ಒಂದು ಬಾರಿಯೂ ಸ್ವಚ್ಛಗೊಳಿಸದ ಕಾರಣ ಪಾಚಿ ಕಟ್ಟಿ ಕುಡಿಯುವ ನೀರು ವಾಸನೆ ಬರುತ್ತಿದೆ ಎಂದು ಆರೋಪಿಸಿದ್ರ. ಗ್ರಾಮಸ್ಥರು ಇಂತಹ ಕಲುಷಿತ ನೀರು ಸೇವಿಸಿದ್ರೆ ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕವಿದ್ದು ರೈತರು ದುಡಿದ ಹಣ ಆಸ್ಪತ್ರೆಗಳಿಗೆ ಸುರಿಯುವಂತಾಗಿದೆ. ಕೆಲ ದಿನಗಳ ಹಿಂದೆ ಕಸಬಾ ಹೋಬಳಿಯ ಬೆಳಗುಂಬ ಪಂಚಾಯಿತಿಯ ನಾಗೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಪಾಚಿ ಕಟ್ಟಿ ನೀರಿನಲ್ಲಿ ಹುಳ ಬಿದ್ದು ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಈ ಬಗ್ಗೆ ವರದಿಗಳು ಪ್ರಸಾರವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ರ. ಇನ್ನು ಈ ಸಂಬಂಧ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ಗಮನಕ್ಕೆ ತಂದರೆ ಸಮಸ್ಯೆಗೆ ಸ್ಪಂದಿಸುವ ಬದಲು ಉಡಾಫೆ ಉತ್ತರ ನೀಡುತ್ತಿರುವುದು ಬೇಸರ ತಂದಿದೆ ಎಂದ್ರ. ನಾಗೇನಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ಕುಡಿಯ ನೀರಿನಂತ ಫಿಲ್ಟರ್ ನೀರಿದು, ಇದು ಫಿಲ್ಟರ್ ನೀರು ಅನ್ಸುತ್ತೆ ಸರ್. ಇದು ಟ್ಯಾಂಕ್ನ ಸ್ವಚ್ಛತೆಗೊಳಿಸಲ್ಲ. ಸುಮಾರು 3-4 ವರ್ಷ ಆಗಿದೆ. 3-4 ವರ್ಷದಿಂದ ಟ್ಯಾಂಕ್ನ ಸ್ವಚ್ಛತೆಗೊಳಿಸಿಲ್ಲ. ಅದನ್ನು ಆಲ್ರೆಡಿ ನಮ್ಮ ಮಾಧ್ಯಮದ ಮಿತ್ರ ಮುಖಾಂತರದಲ್ಲಿ ಇದು 2ನೇ ಬಾರಿ ಮನವಿ ಮಾಡ್ತಾ ಇರೋದು, ಪಬ್ಲಿಸಿಟಿ ಮಾಡ್ತಾರೆ. ಇದನ್ನು ಯಾರು ಕುಡಿತಾರೆ ಸರ್? ಈ ನೀರನ್ನ ಯಾರು ಕುಡಿದು ತೋರಿಸ್ತಾರೆ? ಇಲ್ಲ ಶಿವಲಿಂಗೇಗೌಡರು ಕುಡಿತಾರ, ಇಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕುಡಿತಾರ, ಇದಕ್ಕೆ ಸಂಬಂಧಪಟ್ಟಂಥ THO ತಾಲೂಕು ಆರೋಗ್ಯ ಇಲಾಖೆ ಅವ್ರು ಕುಡಿತಾರ? ಯಾರು ಕುಡಿತಾರೆ ಈ ನೀರನ್ನ? ಇದು ಕುಡಿಲಿಕ್ಕೆ ಮನಸ್ಸು ಬರ್ತದೆ ಸರ್? ಇದು ನೀರು ಅಂತಾರ, ಇಲ್ಲ ಟಾಯ್ಲೆಟ್ ಬಿಟ್ಟು ಗುಂಡಿ ನೀರು ಅಂತಾರ? ಇದು ಪಾಚಿ ಕಟ್ಟಿದೆ ಸರ್. ಅದು ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಸರ್, ಕುಡಿಲಿಕ್ಕೆ ನೀರಿಲ್ಲ. ಆಮೇಲೆ ಅದ್ರ 4 ಸೈಡ್ ನಲ್ಲಿಗಳು ಹಾಕಿರ್ತಾರೆ, ನಲ್ಲಿಗಳಿರಲ್ಲ, ಒಂದೇ ಒಂದು ನಲ್ಲಿ ಇದೆ, ಅದ್ರ ಸುತ್ತ ಸ್ವಚ್ಛತೆ ಇಲ್ಲ. ಯಾರು ಗಮನಕ್ಕೆ ತರಬೇಕು ನಾವು ಇದನ್ನ? ಶಾಸಕರು ಶಿವಲಿಂಗೇಗೌಡರಿಗೆ ಹೇಳಿರಿ, ಅವ್ರಿಗೆ ಬೀಗ ಹಾಕ್ರಿ, ಅವ್ರಿಗೆ ಹೊಡೀರಿ, ಅವ್ರ ಹತ್ರ ಹೋಗ್ರಿ. ನಾವು ಅವ್ರ ಹತ್ರ ಎಲ್ಲ ಹೋಗ್ಲಿಕ್ಕಾಗತ್ತಾ? ಅವ್ರ ಹತ್ರ ಕೇಳಲಿಕ್ಕಾಗತ್ತಾ? ನಾವು ಅಧಿಕಾರಿಗಳ ಹತ್ರ ಸರ್ ನಿಮ್ಮ ಹತ್ರ ಕೇಳಲಿಕ್ಕಾಗತ್ತಾ? ನಾನು ಬೀಗ ಹಾಕ್ತೀನಿ, ಹೊಡಿತೀನಿ ಅನ್ನೋಕ್ಕಾಗತ್ತಾ? ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ ಸರ್. ಅವ್ರು ಹೇಳ್ಬೇಕು, ಕರೆದುಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪಾ ಹಿಂಗಾಗಿದೆ ಅಂತ ಹೇಳ್ಬೇಕು. ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ನಾಗವೇಣಿ ಮಾತನಾಡಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕಾ, ಇಲ್ಲವಾದರೆ ರೈತ ಸಂಘದಿಂದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರ. ರಾಜ್ಯ ರೈತ ಸಂಘದ ಚಿಕ್ಕಮಗಳೂರು ಅಧ್ಯಕ್ಷೆ ಜಯಶೀಲ, ಖಜಾಂಚಿ ಶಿವಣ್ಣ, ಅರಸೀಕೆರೆ ಮಹಿಳಾ ಘಟಕದ ಅಧ್ಯಕ್ಷೆ ಮಂಗಳ, ಬಾಣವರ ಹೋಬಳಿ ಅಧ್ಯಕ್ಷ ಪಂಚಾಕ್ಷರಿ, ಗಂಡಸಿ ಹೋಬಳಿ ಅಧ್ಯಕ್ಷ ಸುರೇಶ್ ಬೆಂಡೆಕೆರೆ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.